ಸುಖ ಸಂಸಾರಕ್ಕೆ ಹುಳಿ ಹಿಂಡೆ ಬಿಟ್ಟಳು ಪ್ರಿಯಾ. ಅಯ್ಯೋ ನಂದನ ಸೊಸೆ ಮಾಡಿದ್ದೇನು? ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ನಂದಗೋಕುಲ ಸೀರಿಯಲ್ ಎಲ್ಲರ ಮನೆ ಮಾತಾಗಿದೆ. ಹಿರಿಮಗ ಮಾಧವನಿಗೆ ನಂದಕುಮಾರ್ ಪ್ರಿಯಾ ಜೊತೆಗೆ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ. ಮನೆಗೆ ಬಂದ ಸೊಸೆ ಪ್ರಿಯಾ ಮನೆ ಮಂದಿಯ ಮಧ್ಯೆ ಬಿರುಕು ಮೂಡುವ ಕೆಲಸ ಮಾಡ್ತಿದ್ದಾಳೆ. ಹಿಂದೊಂದು ಮುಂದೊಂದು ರೀತಿ ನಡೆದುಕೊಳ್ತಾ ಮನೆ ಮಂದಿಯ ನಡುವೆ ವೈಮನಸ್ಸು ಮೂಡುವಂತೆ ಮಾಡಿದ್ದಾಳೆ. ಆದ್ರೆ ಇದ್ಯಾವುದು ನಂದಕುಮಾರ್ ಗಮನಕ್ಕೆ ಬಾರದೆ ಹೋಗಿದೆ. ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತಿದೆ ಅನ್ನೋದನ್ನ ಹೇಳುತ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ನಂದಕುಮಾರ್ ಹಿರಿ ಸೊಸೆ ಪ್ರಿಯಾ ತನ್ನ ತಾಯಿ ವೀಣಾ ಹೇಳಿದ ಹಾಗೆ ಮಾಡುತ್ತಿದ್ದಾಳೆ. ಮನೆಯಲ್ಲಿ ಹಿಡಿತ ಸಾಧಿಸಲು ಮುಂದಾಗಿದ್ದಾಳೆ. ತಾನೊಬ್ಬಳೆ ಎಲ್ಲ ಕೆಲಸ ಮಾಡೋದು ಅಂತ ಮಾವನ ಮುಂದೆ ತೋರಿಸಿಕೊಳ್ಳಲು ಮುಂದಾಗಿದ್ದಾಳೆ. ನಂದಕುಮಾರ್ ಎಲ್ಲದಕ್ಕೂ ಪ್ರಿಯಾ ಪ್ರಿಯಾ ಅಂತ ಇರೋದು ಗಿರಿಜಾ, ಅಮೂಲ್ಯ, ಮೀನಾಗೆ ಬೇಸರ ತರಿಸಿದೆ. 30 ವರ್ಷಗಳಿಂದ ಗಿರಿಜಾ ಮನೆ ಮಂದಿಯ ಬೇಕು ಬೇಡ ಎಲ್ಲವನ್ನ ನೋಡುತ್ತಿದ್ದಳು. ಆದರೆ ಪ್ರಿಯಾ ಬಂದು 4 ದಿನ ಆಗಿಲ್ಲ. ಆಕೆಗೆ ಎಲ್ಲ ತನಗೆ ಗೊತ್ತು ಅನ್ನೋ ಹಾಗೆ ಆಡ್ತಿರೋದು ಗಿರಿಜಾಗೆ ಅಸಮಾಧಾನ ಉಂಟು ಮಾಡಿದೆ. ಗಿರಿಜಾಗೆ ಅಡುಗೆ ಮನೆಗೆ ಬರಬೇಡಿ, ನಾನೇ ಎಲ್ಲ ಅಡುಗೆ ಮಾಡ್ತೇನೆ, ದಿನವೂ ನಾನೇ ಪೂಜೆ ಮಾಡ್ತೇನೆ ಅಂತ ಹೇಳಿದ್ದಾಳೆ. ನನ್ನನ್ನೇ ಅಡುಗೆ ಮನೆಗೆ ಬರಬೇಡ ಅಂತ ಸೊಸೆಯೇ ಹೇಳಿದ ಮಾತುಗಳನ್ನು ಕೇಳಿ ನಿಜಕ್ಕೂ ಕೂಡ ಗಿರಿಜಾ ಅಸಮಾಧಾನಗೊಂಡು ಬೇಸರಗೊಂಡಿದ್ದಾಳೆ. ಅಡುಗೆ ಮನೆಯ ಪ್ರತಿಯೊಂದು ಮೂಲೆಗಿರ್ಬೋದು ಅಥವಾ ಡಬ್ಬಕ್ಕಿರ್ಬೋದು ನಾನು ಏನು ಅನ್ನೋದು ಗೊತ್ತು, ಆದರೆ ನನ್ನನ್ನೇ ನನ್ನ ಅಡುಗೆ ಮನೆಗೆ ಬರಬೇಡ ಅಂತ ಹೇಳ್ತಾಳೆ. ನಾನು ಅಡುಗೆ ಮನೆಯನ್ನು ದೇವರ ರೀತಿ ಪೂಜೆ ಮಾಡ್ತೇನೆ, ನನಗೆ ದೇವರು ಹೇಗೋ ಅಡುಗೆ ಮನೆಯೂ ಹಾಗೆ ಅಂತ ಬೇಸರ ಪಟ್ಕೊಂಡಿದ್ದಾಳೆ. ಮನೆಗೆ ಹೊಸದಾಗಿ ಕಾಲಿಟ್ಟ ಸೊಸೆಗೆ ಆ ಮನೆಯ ರೀತಿ ನೀತಿ ಪದ್ಧತಿ ಎಲ್ಲವನ್ನ ತಿಳಿಯಲು ಕೆಲವು ತಿಂಗಳೇ ಬೇಕಾಗುತ್ತೆ. ಇನ್ನೂ ಅನೇಕರಿಗೆ ವರ್ಷವೇ ಉರುಳಿರುತ್ತೆ. ಆದರೆ ಪ್ರಿಯಾ ಮದುವೆಯಾಗಿ 2 ದಿನಕ್ಕೆ ಹೀಗೆಲ್ಲ ಆಡ್ತಿರೋದು ವೀಕ್ಷಕರಿಗೂ ಕೂಡ ಇಷ್ಟ ಆಗ್ತಿಲ್ಲ. ಪ್ರಿಯಾ ಓವರಾಗಿ ಆಡ್ತಿದ್ದಾಳೆ ಅಂತ ಬೈತಿದ್ದಾರೆ. ಇತ್ತ ಪಾಪ ತಪ್ಪೇ ಮಾಡದ ಅಮೂಲ್ಯ ವಿರುದ್ಧ ಮಾವ ನಂದಕುಮಾರ್ ಕೋಪ ಮಾಡಿಕೊಳ್ಳುವಂತೆ ಮಾಡಿದ್ದಾಳೆ. ಅಮೂಲ್ಯ ಬಾ, ಹೆಸರುಬೇಳೆ ಪಾಯಸ ಮಾಡಿದ್ದೇನೆ ತಿನ್ನು ಅಂತ ಕರೆದಿದ್ದಾಳೆ. ಅಮೂಲ್ಯ ನನಗೆ ಹೆಸರುಬೇಳೆ ಅಂದರೆ ಅಲರ್ಜಿ ಇದೆ, ಬೇಡ ಅಂತಾಳೆ. ತಿನ್ಸೋ ಬರದಲ್ಲಿ ಪಾಯಸದ ಬಟ್ಟಲು ಕೆಳಗೆ ಬೀಳತ್ತೆ. ಇದನ್ನೇ ತನ್ನ ಲಾಭ ಮಾಡಿಕೊಂಡು ಅಮ್ಮು ಪಾಯಸ ಬೇಡ ಅಂದರೆ ಬೇಡ, ಹೀಗೆ ಅದನ್ನು ಬಿಸಾಡಬಾರ್ದು, ನೀನು ಚಿಕ್ಕವಳು ಅನ್ನದ ಮೇಲೆ ಈ ರೀತಿಯಾದಂತಹ ಕೋಪ ತೋರಿಸ್ಬಾರ್ದು ಅಂತ ಮಾವನಿದ್ರು ದೊಡ್ಡ ಡ್ರಾಮಾ ಮಾಡಿದ್ದಾಳೆ. ತಾಯಿ ವೀಣಾ ಹೇಳಿದ ಹಾಗೆ ಗಂಡ ಮಾಧವನ ಹತ್ತಿರ ಹೋಗಿ ಪ್ರಿಯಾ ನಮ್ಮ ಹೆತ್ತವರ ಕಷ್ಟ ತೀರಿಸಲು ನೀವು ಸಹಾಯ ಮಾಡಿ, ನಾನು ಹೇಗೆ ಕೇಳ್ತೀನಂತ ಬೇಜಾರು ಮಾಡ್ಕೊಳ್ಬೇಡಿ ಅಂತ ಹಣ ಕೇಳಿದ್ದಾಳೆ. ಮಾಧವ ಹಣವನ್ನು ಅಪ್ಪನನ್ನು ಕೇಳ್ಕೊಡ್ತೇನೆ ಅಂತ ಹೇಳಿದ್ದಾನೆ. ಆದರೆ ಎಲ್ಲಿ ಮಾಧವ ಕೂಡ ಪ್ರಿಯ ನಾಟಕೀಯ ಮಾತಿಗೆ ಮರುಳಾಗಿ ಅಮ್ಮನವರ ಗಂಡ ಆಗ್ತಾನೋ ಅಂತಿದ್ದಾರೆ ವೀಕ್ಷಕರು. ಇತ್ತ ವಲ್ಲಭ ತನ್ನ ಹಾಗೂ ಹೆಂಡತಿ ಅಮೂಲ್ಯ ಇಬ್ಬರಿಂದ ಸೇರಿ ಮನೆ ಖರ್ಚಿಗೆ ತಿಂಗಳಿಗೆ ಇಷ್ಟಂತ ಹಣ ಕೊಟ್ಟಿದ್ದಾನೆ. ಇದು ನಂದನ ಕೋಪ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಮನೆಯಲ್ಲಿ ಯಾರೇ ಕಿತ್ತಾಡಲಿ ಅದನ್ನು ಪ್ರಿಯಾ ತನ್ನ ಪಾಲಿಗೆ ಖುಷಿ ವಿಚಾರ ಅಂತ ಸಂಭ್ರಮಿಸ್ತಿದ್ದಾಳೆ. ಸುಖವಾಗಿದ್ದ ಸಂಸಾರದಲ್ಲಿ ಪ್ರಿಯಾ ಅನ್ನೋ ಬಿರುಗಾಳಿ ಮುಂದೆ ಇನ್ನೇನೇನು ಮಾಡುತ್ತೋ ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.